ಇನ್ನು ಮೊದಲು ಮೋದಿ ಮತ್ತು ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ ಅಂತ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಬಿ.ವಿ. ಶ್ರೀನಿವಾಸ್ ಮಾತನಾಡಿದ್ದಾರೆ. ಕಾಲ್ ತುಳಿತ ಆದ ಪ್ರಕರಣದ ಬಗ್ಗೆ ಮೊದಲು ತನಿಖೆ ಆಗಲಿ, ತನಿಖೆ ಆಗೋವರೆಗೂ ವಿಪಕ್ಷಗಳಿಗೆ ಕಾಮನ್ ಸೆನ್ಸ್ ಇರಲಿ, ಬಾಯಿಗೆ ಬಂದಾಗ ಮಾತನಾಡೋದಲ್ಲ ಅಂತ ಶ್ರೀನಿವಾಸ್ ಕಿಡಿಕಾರಿದ. ಸ್ಟ್ಯಾಂಡ್ ಈಗ ಏನೇನಾಗ್ತಾ ಇದೆ, ಸೊ ಇವರು ಆ ರೀತಿ ಎಲ್ಲ ರಾಜೀನಾಮೆ ಕೊಡೋಂಗಾದ್ರೆ ನರೇಂದ್ರ ಮೋದಿ ಇರಂಗಿಲ್ಲ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿನೇ ರಾಜೀನಾಮೆ ಕೊಡಬೇಕಲ್ಲ. ಈ ದೇಶದಲ್ಲಿ ಆಗಿರೋ ಅಂತ ಇವರು BJP ಜೊತೆ ಅಲೈನ್ಸ್ ಅಲ್ಲ, ಮಂತ್ರಿ ಅಲ್ಲ ಕೇಂದ್ರದ್ದು, ಇವರೇನೇ ಇರಂಗಿಲ್ಲ. ಯಾವ ರಾಜ್ಯದಲ್ಲೂ BJP ಸರ್ಕಾರನೇ ಇರೋ ಆಗಿಲ್ಲ. ಫಸ್ಟು ತನಿಖೆ ಬರೋವರೆಗೂ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ರಾಜ್ಯ ಜನತೆಗೆ ಯಾವುದೋ ಡ್ರಾಮಾ ಮಾಡಿಕೊಂಡು ಕಿತ್ತೋಗಿರೋ ಇದನ್ನು ನೀವು ಬೇರೆ ರೀತಿನ ಸೃಷ್ಟಿಸೋದನ್ನ ಬಿಟ್ಟು, ಈಗ ಭಾವನೆಗಳಿಗೆ ಜನ ಸಾವಾಗಿದೆ, ಈ ಥರ ಘಟನೆಗಳು ಯಾವತ್ತೂ ಆಗಬಾರ್ದು. ಅದ್ರ ಬಗ್ಗೆ ಏನಾರು ಅವ್ರ ಮನೆಗೆ ಹೋಗಿ ಏನಾರು ಅದು ಸಹಾಯ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ, ಬರೀ ಇಲ್ಲಿ ಬಂದು ಭಾಷಣ ಹೊಡೆಯೋದು, ಸತ್ಯಣ್ಣದ ಮುಂದೆ ಭಾಷಣ ಹೊಡೆಯೋದು ಬಿಡ್ರಿ. ಫಸ್ಟು ನೀವು ಅದನ್ನು ಇವ್ರು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಇಲ್ದಿರೋದೇ ಬಂದು ಒಂದೊಂದು ಪ್ರೆಸ್ ಮೀಟ್ ಮಾಡೋದು, ಈ ಹಿಟ್ ಆ್ಯಂಡ್ ರನ್ ಇವೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಮತ್ತು ಇವ್ರದ್ದು ಯಾರು ಕೇಳ್ತಾರೆ? 100% ಇದೆ. ಅದಕ್ಕೂ ಮುಂಚಿತವಾಗಿ ಕೆಲವು ಅಧಿಕಾರಿಗಳಿಗೆಲ್ಲ ಸರ್ಕಾರ ಏನು ಇದು ಮಾಡಬೇಕು, ತನಿಖೆ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಇವ್ರು ಇದಕ್ಕೆ ಇದು ಮಾಡಬೇಕು, ಮಾಡೋದು ಬಿಟ್ಬಿಟ್ಟು ಇದರಲ್ಲಿ ಪೊಲಿಟಿಕ್ಸು. ಈಗ ಫಸ್ಟ್ ಅವರು ಅವಕಾಶ ಕೊಟ್ಟಿಲ್ಲ ಅಂತೇಳಿ ಟ್ವೀಟ್ ಹಾಕಿದ್ದಾರೆ. ನಾನು ಎರಡೂ ತೋರಿಸ್ದೆ, JDS ಅವ್ರದ್ದು, BJP. ಅದಕ್ಕೆ ನಾನು ಇವ್ರಿಗೆ ಗಜಿನಿ ಸ್ವಾಮಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.